ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ILA ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಎಲ್ಲರಿಗೂ 74ನೇ ಭಾರತದ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. 2023ನೇ ಇಸವಿಯಲ್ಲಿ 74ನೇ ಭಾರತದ ರಿಪಬ್ಲಿಕ್ ಡೇ ಅನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. 2022ರ ಬ್ಯಾಂಕರ್ಸ್ ಬ್ಯಾಂಕ್ ಆಫ್ ದಿ ಇಯರ್ ಅನ್ನುವ ಪ್ರಶಸ್ತಿಯನ್ನು ಭಾರತೀಯ ಬ್ಯಾಂಕ್ಗೆ ನೀಡಲಾಗಿದೆ. ಅದು ಯಾವ ಬ್ಯಾಂಕ್ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ HDFC ಬ್ಯಾಂಕ್, RBI, ಕೆನರಾ ಬ್ಯಾಂಕ್ ಅಥವಾ ಬ್ಯಾಂಕ್ ಆಫ್ ಬರೋಡಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ 3 ಕೆನರಾ ಬ್ಯಾಂಕ್ಗೆ ಬ್ಯಾಂಕರ್ಸ್ ಬ್ಯಾಂಕ್ ಆಫ್ ದಿ ಇಯರ್ ಅನ್ನುವ ಪ್ರಶಸ್ತಿಯನ್ನು ನೀಡಲಾಗಿದೆ. ರೀಸೆಂಟಾಗಿ ನಡೆದಂತಹ RSI ಎಕ್ಸಾಮ್ನಲ್ಲಿ ಈ ಕೆನರಾ ಬ್ಯಾಂಕ್ ಕುರಿತಾದಂತಹ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಲ್ರೆಡಿ ನಾವು ಈ ಒಂದು ಆರ್ಟಿಕಲನ್ನು ಎಕ್ಸಾಮ್ಗಿಂತ ಮುಂಚೆ ಡಿಸ್ಕಸ್ ಮಾಡಿದ್ವಿ. ಸೊ ಮತ್ತೊಮ್ಮೆ ಅದೇ ಒಂದು ಇನ್ಫಾರ್ಮೇಷನನ್ನು ರಿವೈಸ್ ಮಾಡೋಣ. ಕೆನರಾ ಬ್ಯಾಂಕ್ ಸ್ಥಾಪನೆಯಾದಂತಹ ವರ್ಷ 1906. ಮಂಗಳೂರಿನಲ್ಲಿ ಅಮ್ಮೆಂಬಳ ಸುಬ್ಬರಾವ್ ಪೈ ಅವರು ಸ್ಥಾಪಿಸಿದಂತಹ ಬ್ಯಾಂಕ್ ಈ ಕೆನರಾ ಬ್ಯಾಂಕ್ ಆಗಿದೆ. ಇದರ ಸದ್ಯದ ಮುಖ್ಯ ಕಚೇರಿ ಇರುವುದು ಬೆಂಗಳೂರಿನಲ್ಲಿ. ಭಾರತದಲ್ಲಷ್ಟೇ ಅಲ್ಲದೆ ಲಂಡನ್, ದುಬೈ ಮತ್ತು ನ್ಯೂಯಾರ್ಕ್ಗಳಲ್ಲಿ ತನ್ನ ಕಚೇರಿಯನ್ನು ಕೆನರಾ ಬ್ಯಾಂಕ್ ಹೊಂದಿದೆ. ಸೊ ರೀಸೆಂಟಾಗಿ ಈ ಬ್ಯಾಂಕಿಂಗ್ ವಲಯಕ್ಕೆ ಸಂಬಂಧಪಟ್ಟಂತೆ ಆಸ್ಕರ್ ಪ್ರಶಸ್ತಿ ಅಂತ ಕರೆಸಿಕೊಳ್ಳುವಂತಹ ಬ್ಯಾಂಕರ್ಸ್ ಬ್ಯಾಂಕ್ ಆಫ್ ದಿ ಇಯರ್ ಅನ್ನುವ ಪ್ರಶಸ್ತಿಯನ್ನು ಕೆನರಾ ಬ್ಯಾಂಕ್ಗೆ ನೀಡಿ ಗೌರವಿಸಲಾಗಿದೆ. ಸೊ RSI ಎಕ್ಸಾಮ್ನಲ್ಲಿ ಕೇಳಲಾದಂತಹ ಪ್ರಶ್ನೆ ಏನು ಅಂತಂದರೆ, ಈ ಕೆನರಾ ಬ್ಯಾಂಕನ್ನು ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಇದರ ಸಂಸ್ಥಾಪಕ ಯಾರು ಅಂತಂದರೆ ಅಮ್ಮೆಂಬಲ್ ಸುಬ್ಬರಾವ್ ಪೈ ಅಂತ. ಸೊ ಸರಿಯಾದ ಉತ್ತರ ಅಮ್ಮೆಂಬಲ್ ಸುಬ್ಬರಾವ್ ಪೈ. ಸೊ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರಿಂದ ಈ ಒಂದು ಪ್ರಶ್ನೆಯನ್ನು ಎಕ್ಸಾಮ್ನಲ್ಲಿ ಕೇಳಲಾಗಿತ್ತು. ಇದೇ ರೀತಿಯಾಗಿ ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡೋದ್ರಿಂದ ಅದರ ಪ್ರಶ್ನೆ ಅಥವಾ ಒಂದು ಫೋಕಸ್ ಆದಂತಹ ಒಂದು ಇನ್ಫಾರ್ಮೇಷನ್ನ ಪೆರಿಫೆರಲ್ ಇನ್ಫಾರ್ಮೇಷನನ್ನು ಕೂಡ ನೀವು ಅರ್ಥ ಮಾಡ್ಕೋಬೋದು. ಆ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಕ್ಸಾಮ್ನಲ್ಲಿ ಅದರ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ಕೇಳಿದರೂ ಕೂಡ ಆನ್ಸರ್ ಮಾಡುವುದಕ್ಕೆ ಹೆಲ್ಪ್ ಆಗುತ್ತದೆ. ಸೊ ಕರೆಕ್ಟಾಗಿ ಆನ್ಸರ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಈ ಕಾಂಗರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ, ಕಾಂಗರ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ರಾಜಸ್ಥಾನ್, ಆಪ್ಷನ್ 2 ಛತ್ತೀಸ್ಗಢ, ಆಪ್ಷನ್ 3 ಅಸ್ಸಾಂ ಅಥವಾ ಆಪ್ಷನ್ 4 ಜಮ್ಮು ಮತ್ತು ಕಾಶ್ಮೀರ ಅಂತ ಇದೆ. ಕಾಂಗರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಆನ್ಸರನ್ನು ಕರೆಕ್ಟಾಗಿ ತಿಳಿದುಕೊಳ್ಳೋಣ. ILA ಕ್ಲಾಸಸ್ ಧಾರವಾಡನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇವೆ. ಹೊಸ KAS, PSI, PC ಬ್ಯಾಚ್ಗಳು ಪ್ರಾರಂಭವಾಗ್ತಾ ಇದ್ದು, ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು ILA ಕ್ಲಾಸಸ್ ಗಟ್ಟು ಸ್ಕ್ವೇರ್ ಬಿಲ್ಡಿಂಗ್ನ ಸಪ್ತಾಪುರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಅಡ್ಮಿಷನ್ ಮಾಡ್ಕೋಬೋದು. ನಿಮ್ಮ ಯಾವುದೇ ಕ್ವೇರೀಸ್ಗಳು ಇದ್ದರೆ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಕ್ವೇರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ಕಾಂಟ್ಯಾಕ್ಟ್ ನಂಬರ್ 9353312470 ಅಂತ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಸಂಪರ್ಕಿಸಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ನೀವು ಇನ್ಸ್ಟಂಟಾಗಿ ಪಡ್ಕೋಬೋದಾಗಿದೆ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಲು ನಮ್ಮ ಟೆಲಿಗ್ರಾಮ್ ಚಾನಲ್ ILA ಕ್ಲಾಸಸನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋದಾದರೆ, ಪೊಲೀಸ್ ಚಾರ್ಜ್ ಶೀಟ್ ಅಂತ ಕಾಮನ್ ಆಗಿ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ. ಸೊ ಹೀಗಾಗಿ ಪೊಲೀಸ್ ಚಾರ್ಜ್ ಶೀಟ್ ಅಂದರೆ ಏನು ಅಂತ ಇವತ್ತಿನ ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಈ ಕೆಳಗಿನ ಸ್ಟೇಟ್ಮೆಂಟ್ಗಳಲ್ಲಿ, ಹೇಳಿಕೆಗಳಲ್ಲಿ ಪೊಲೀಸ್ ಚಾರ್ಜ್ ಶೀಟ್ಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ 1 ಅಥವಾ ಸ್ಟೇಟ್ಮೆಂಟ್ 1 ಏನು ಅಂತಂದರೆ, ಈ CRPC ಸೆಕ್ಷನ್ 173ರ ಅಡಿಯಲ್ಲಿ ಪೊಲೀಸರು ಕಾನೂನು ಕ್ರಮಕ್ಕೆ ಶಿಫಾರಸು ಮಾಡುವಂತಹ ಒಂದು ವರದಿಯಾಗಿದೆ ಈ ಪೊಲೀಸ್ ಚಾರ್ಜ್ ಶೀಟ್ ಅಂತ ಇದೆ. ಸ್ಟೇಟ್ಮೆಂಟ್ 2, ಒಬ್ಬ ವ್ಯಕ್ತಿಯು ಆರೋಪಿಸಲ್ಪಟ್ಟಂತಹ ಅಪರಾಧದ ವಿವರಗಳನ್ನು ಪೊಲೀಸ್ ಅಧಿಕಾರಿ ದಾಖಲಿಸುವಂತಹ ಅಧಿಕೃತ ದಾಖಲೆ ಈ ಪೊಲೀಸ್ ಚಾರ್ಜ್ ಶೀಟ್ ಆಗಿದೆ ಅಂತ 2ನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಇನ್ನು 3ನೇ ಸ್ಟೇಟ್ಮೆಂಟ್ ಪೊಲೀಸ್ ಚಾರ್ಜ್ ಶೀಟ್ ಬಗ್ಗೆ ಏನು ಇದೆ ಅಂತ ಅಂದರೆ, ಪ್ರಥಮ ಮಾಹಿತಿ ವರದಿ ಅಥವಾ FIR ಅಂತ ಏನು ಕರಿತೇವೆ, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ. ಸೊ ಅದನ್ನು ಫೈಲ್ ಮಾಡಿದ ನಂತರ ಚಾರ್ಜ್ ಶೀಟನ್ನು ಸಿದ್ಧಪಡಿಸಲಾಗುತ್ತದೆ ಅಂತ ಈ ಒಂದು ಸೀಕ್ವೆನ್ಸನ್ನು ಹೇಳಲಾಗಿದೆ. 4ನೇ ಆಪ್ಷನ್ನಲ್ಲಿ ಈ ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಅಂದರೆ ಈ ಮೇಲಿನ ಯಾವುದೂ ತಪ್ಪಾಗಿಲ್ಲ, ಎಲ್ಲ ಕರೆಕ್ಟ್ ಆಗಿವೆ ಅಂತ
ಆಪ್ಷನ್ 4 ಹೇಳ್ತಾ ಇದ್ದು. ಸರಿಯಾದ ಉತ್ತರ ಆಪ್ಷನ್ 4. ಈ ಮೇಲೆ ತಿಳಿಸಲಾದಂತಹ ಎಲ್ಲ ಸ್ಟೇಟ್ಮೆಂಟ್ಗಳು ಪೊಲೀಸ್ ಚಾರ್ಜ್ ಶೀಟ್ ಬಗ್ಗೆ ಕರೆಕ್ಟ್ ಆದಂತಹ ಸ್ಟೇಟ್ಮೆಂಟ್ಗಳನ್ನು ನೀಡುತ್ತವೆ. ಸೊ ಹೀಗಾಗಿ ಯಾವುದೇ ಸ್ಟೇಟ್ಮೆಂಟ್ ತಪ್ಪಾಗಿಲ್ಲ ಅಂತ ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಸೊ ಮೊದಲಿಗೆ ಈ ಕಾಂಟೆಕ್ಸ್ಟ್ ಚಾರ್ಜ್ ಶೀಟ್ ಏಕೆ ನ್ಯೂಸ್ನಲ್ಲಿ ಇತ್ತು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಿಂದ ಒಂದು ಆದೇಶವನ್ನು ಹೊರಡಿಸಲಾಗಿದ್ದು, ಪೊಲೀಸರಿಂದ ರಿಪೋರ್ಟ್ ಮಾಡಲಾಗುವಂತಹ ಈ ಚಾರ್ಜ್ ಶೀಟ್ಗಳ ಮಾಹಿತಿಗಳನ್ನು ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಅಥವಾ ಪೊಲೀಸರ ವೆಬ್ಸೈಟ್ಗಳಲ್ಲಿ ಫ್ರೀಯಾಗಿ ಅಪ್ಲೋಡ್ ಮಾಡುವಂತಹ, ಪಬ್ಲಿಕ್ ಡೊಮೈನ್ನಲ್ಲಿ ಅಪ್ಲೋಡ್ ಮಾಡುವಂತಹ ಅವಶ್ಯಕತೆ ಯಾವುದೇ ಇರುವುದಿಲ್ಲ. ಮತ್ತು ಈ RTIನಲ್ಲಿ ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನ ಕಾಯ್ದೆ ಅಡಿಯಲ್ಲಿ ಯಾವುದೇ ರೀತಿಯಾದಂತಹ ಅಪೀಲ್ಗಳು ಬಂದರೆ ಆ ಒಂದು ಮಾಹಿತಿಯನ್ನು, ಚಾರ್ಜ್ ಶೀಟ್ಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಪಬ್ಲಿಕ್ ಡೊಮೈನ್ನಲ್ಲಿ ಪಬ್ಲಿಷ್ ಮಾಡುವಂತಹ ಒಂದು ಬಾಧ್ಯತೆಯನ್ನು ರಾಜ್ಯವು ಹೊಂದಿಲ್ಲ. ರಾಜ್ಯ ಅಂತಂದರೆ ಸರ್ಕಾರ ಯಾವುದೇ ರೀತಿಯಾದಂತಹ ಬಾಧ್ಯತೆಗಳನ್ನು ಹೊಂದಿಲ್ಲ. ಅಂದರೆ ಫ್ರೀಯಾಗಿ ಈ ಒಂದು ಚಾರ್ಜ್ ಶೀಟ್ ಮಾಹಿತಿಗಳನ್ನು ಪಬ್ಲಿಕ್ ಡೊಮೈನ್ನಲ್ಲಿ ಪಬ್ಲಿಷ್ ಮಾಡಲು ಆಗುವುದಿಲ್ಲ ಅಂತ ಈ ಸುಪ್ರೀಂ ಕೋರ್ಟ್ನಿಂದ ಆದೇಶವನ್ನು ನೀಡಲಾಗಿದೆ. ಅಂದರೆ ಆ ಒಂದು ಇನ್ಫಾರ್ಮೇಷನ್ನ ಗೌಪ್ಯವಾಗಿ ಕಾಪಾಡುವಂತಹ ಒಂದು ಹಕ್ಕು ಏನಿದೆ ಈ ಸರ್ಕಾರಕ್ಕೆ ಇದೆ ಅಂತ ಅದನ್ನು ಜಸ್ಟಿಫೈ ಮಾಡಿಕೊಂಡಿದೆ ಸುಪ್ರೀಂ ಕೋರ್ಟ್. ಸೊ ಹೀಗಾಗಿ ಚಾರ್ಜ್ ಶೀಟ್ ನ್ಯೂಸ್ನಲ್ಲಿರುವುದರಿಂದ ಇದು ಏನು ಅಂತ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಥವಾ CRPC ಸೆಕ್ಷನ್ 173 ಪ್ರಕಾರ ಪೊಲೀಸ್ ಅಧಿಕಾರಿಯಿಂದ ಪ್ರಿಪೇರ್ ಮಾಡಲಾಗುವಂತಹ ಈ ಚಾರ್ಜ್ ಶೀಟ್ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತಹ ತನಿಖೆ ಮಾಡಿದಂತಹ ಎಲ್ಲ ವರದಿಯನ್ನು, ಮಾಹಿತಿಯನ್ನು ಈ ಚಾರ್ಜ್ ಶೀಟ್ ಒಳಗೊಂಡಿರುತ್ತದೆ. ಅಂದರೆ ಈ ಒಂದು ಪ್ರೊಸೆಸ್ ಆದಂತಹ FIR ಅನ್ನು ಫೈಲ್ ಮಾಡುವಂತಹ ಪ್ರಕ್ರಿಯೆಯನ್ನು ಒಳಗೊಂಡಂತೆ ಎಲ್ಲ ತನಿಖೆಗೆ ಸಂಬಂಧಪಟ್ಟಂತಹ ಪೂರ್ಣ ಮಾಹಿತಿಗಳನ್ನು ಮತ್ತು ಅಂತಿಮವಾದಂತಹ ವರದಿಯನ್ನು ಸಿದ್ಧಪಡಿಸುವವರೆಗೆ ಎಲ್ಲ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ಮತ್ತು ದಾಖಲೆಗಳನ್ನು ಒಳಗೊಂಡಂತಹ ಒಂದು ಮಾಹಿತಿ ರಿಪೋರ್ಟ್ ಏನಿರುತ್ತೆ ಅದನ್ನು ಚಾರ್ಜ್ ಶೀಟ್ ಅಂತ ಕರೆಯಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಪೊಲೀಸ್ ಅಧಿಕಾರಿಯಿಂದ ಕಟ್ಟುನಿಟ್ಟಾದಂತಹ ದಾಖಲೆಯನ್ನು ಪ್ರಿಪೇರ್ ಮಾಡಲಾಗುತ್ತದೆ. ಈ ಒಂದು ರಿಪೋರ್ಟನ್ನು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ ನಂತರ ಆರೋಪಿಯ ವಿರುದ್ಧ ಪ್ರಾಸಿಕ್ಯೂಷನ್ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತದೆ. ಸೊ ಈ ಚಾರ್ಜ್ ಶೀಟ್ ಅಂದರೆ ಈ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇವೆರಡು ಬೇರೆ ಬೇರೆ ಆಗಿರುತ್ತೆ. ಸೊ ಮೊದಲಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ಹಾಗೆ ಈ ಚಾರ್ಜ್ ಶೀಟ್ ಅಂದರೆ ಏನು ಅಂತ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅಂದರೆ FIR ಅನ್ನು ಫೈಲ್ ಮಾಡೋದ್ರಿಂದ ಹಿಡಿದು ತನಿಖೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ಮತ್ತು ಫೈನಲ್ ರಿಪೋರ್ಟ್ಗೆ ಸಂಬಂಧಿಸಿದಂತಹ ಎಲ್ಲ ಮಾಹಿತಿಗಳನ್ನು ಈ ಪೊಲೀಸ್ ಅಧಿಕಾರಿಯಿಂದ ಪ್ರಿಪೇರ್ ಮಾಡಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಲಾಗುತ್ತದೆ. ಸೊ ಸಬ್ಮಿಟ್ ಮಾಡಿದ ನಂತರ ಪ್ರಾಸಿಕ್ಯೂಷನ್ಗಳು ಒಂದು ಪ್ರಾಸಿಕ್ಯೂಷನ್ನ ಪ್ರಕ್ರಿಯೆ ಏನಿರುತ್ತೆ ಅದು ಪ್ರಾರಂಭವಾಗುತ್ತದೆ. ಈ ರೀತಿಯಾದಂತಹ ಮಾಹಿತಿಯನ್ನು ಚಾರ್ಜ್ ಶೀಟ್ಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡಿದ್ವಿ. ಈಗ ಈ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಥವಾ ಪ್ರಥಮ ಮಾಹಿತಿ ವರದಿ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಯಾವುದೇ ಒಬ್ಬ ನೊಂದ ವ್ಯಕ್ತಿ ಅಥವಾ ವಿಕ್ಟಿಮ್ ಅಂತ ಏನು ಕರಿತೇವೆ, ಸಂತ್ರಸ್ತ ವ್ಯಕ್ತಿ ಅಂತ, ಅವರಿಂದ ಆಗಿರ್ಬೋದು ಅಥವಾ ಇತರ ಯಾವುದೇ ವ್ಯಕ್ತಿಯಿಂದ ಲಿಖಿತವಾಗಿ ಈ ಒಂದು ಕಾಗ್ನಿಸಿಬಲ್ ಅಫೆನ್ಸ್ಗೆ ಸಂಬಂಧಿಸಿದಂತೆ, ಕಾಗ್ನಿಸಿಬಲ್ ಅಪರಾಧಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಅಧಿಕಾರಿಯು ಸಿದ್ಧಪಡಿಸುವಂತಹ ಲಿಖಿತ ದಾಖಲೆಯನ್ನು ಈ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂತ ಕರೆಯಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಸಂತ್ರಸ್ತ ವ್ಯಕ್ತಿ ಅಥವಾ ಯಾವುದೇ ಬೇರೆ ವ್ಯಕ್ತಿಯಿಂದ ನೀಡಿದಂತಹ ಮಾಹಿತಿಗಳ ಆಧಾರದ ಮೇಲೆ ಈ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟನ್ನು ಪೊಲೀಸ್ ಆಫೀಸರ್ ಮೂಲಕ ಈ ಒಂದು ಲಿಖಿತ ದಾಖಲೆಯಾಗಿ ಪ್ರಿಪೇರ್ ಮಾಡಲಾಗುತ್ತದೆ. ಸೊ ಈ FIR ದಾಖಲಾದ ನಂತರವೇ ಯಾವುದೇ ರೀತಿಯಾದಂತಹ ಇನ್ವೆಸ್ಟಿಗೇಷನನ್ನು ನಡೆಸುವುದಕ್ಕೆ ಪೊಲೀಸರಿಗೆ ಒಂದು ಅಧಿಕಾರ ಇರುತ್ತದೆ. ಈ ಒಂದು ರಿಪೋರ್ಟನ್ನು ಸಂತ್ರಸ್ತ ಅಥವಾ ವಿಕ್ಟಿಮ್ ಆಗಿರ್ಬೋದು ಅಥವಾ ಆ ಸಂತ್ರಸ್ತನ ಕುಟುಂಬದವರಾಗಿರ್ಬೋದು, ಸ್ನೇಹಿತರು ಅಥವಾ ಈ ಅಪರಾಧಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷಿಯನ್ನು ಹೊಂದಿದಂತಹ ವ್ಯಕ್ತಿಗೆ ಕೂಡ ಈ FIR ಅನ್ನು ದಾಖಲಿಸುವಂತಹ ಹಕ್ಕನ್ನು, ಅಧಿಕಾರವನ್ನು ಪಡೆದುಕೊಂಡಿರುತ್ತಾರೆ. ಸಾಮಾನ್ಯವಾಗಿ ಈ ಕಾಗ್ನಿಸಿಬಲ್ ಅಫೆನ್ಸ್ ಅಥವಾ ಗುರುತಿಸಬಹುದಾದಂತಹ ಅಪರಾಧಗಳಿಗೆ ಸಂಬಂಧಿಸಿದಂತಹ ಸಂದರ್ಭಗಳಲ್ಲಿ ಮಾತ್ರ FIRಗಳನ್ನು ದಾಖಲೆ ಮಾಡಲಾಗುತ್ತದೆ. ಸೊ ಈ ಗುರುತಿಸಬಹುದಾದಂತಹ ಅಪರಾಧಗಳು ಅಥವಾ ಕಾಗ್ನಿಸಿಬಲ್ ಅಫೆನ್ಸ್ ಅಂದರೆ ಏನು ಅಂತ ಕೂಡ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೀಗಾಗಿ ವಾರೆಂಟ್ ಇಲ್ಲದೆ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಲು ಅವಕಾಶ ಮಾಡಿಕೊಡುವಂತಹ ಅಪರಾಧಗಳನ್ನು ಕಾಗ್ನಿಸಿಬಲ್ ಅಫೆನ್ಸ್ ಅಂತ ಕರೆಯಲಾಗುತ್ತದೆ. ಈ ಕಾಗ್ನಿಸಿಬಲ್ ಅಫೆನ್ಸ್ಗಳ ಪ್ರಕರಣದಲ್ಲಿ ತನಿಖೆಯನ್ನು ಸ್ವತಂತ್ರವಾಗಿ ಪೊಲೀಸರಿಗೆ ಪ್ರಾರಂಭ ಮಾಡುವಂತಹ ಅಧಿಕಾರವಿದ್ದು, ಯಾವುದೇ ರೀತಿಯಾಗಿ ನ್ಯಾಯಾಲಯದಿಂದ ಆದೇಶಗಳು ಬರುವವರೆಗೂ ಕಾಯುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ. ಅಂದರೆ ಈ ಒಂದು ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟನ್ನು ರೆಕಾರ್ಡ್ ಮಾಡಿದ ನಂತರ ಇಮಿಡಿಯೇಟ್ ಆಗಿ ಇನ್ವೆಸ್ಟಿಗೇಷನನ್ನು ಮಾಡುವಂತಹ
ಸ್ವತಂತ್ರವಾಗಿ ಪ್ರಾರಂಭ ಮಾಡುವಂತಹ ಒಂದು ಅಧಿಕಾರ ಪೊಲೀಸರಿಗೆ ಇರುತ್ತದೆ ಈ ಕಾಗ್ನಿಸಿಬಲ್ ಅಫೆನ್ಸ್ಗಳ ಸಂದರ್ಭದಲ್ಲಿ. ಈ ಕಾಗ್ನಿಸಿಬಲ್ ಅಫೆನ್ಸ್ಗಳು ಅಂದರೆ ಎಕ್ಸಾಂಪಲನ್ನು ನೋಡೋದಾದರೆ ಸಾಮಾನ್ಯವಾಗಿ ಅತ್ಯಾಚಾರದ ಪ್ರಕರಣಗಳು, ಕೊಲೆ ಪ್ರಕರಣಗಳು, ಕಳ್ಳತನದಂತಹ ಪ್ರಕರಣಗಳನ್ನು FIRಗಳ ಮೂಲಕ ರೆಕಾರ್ಡ್ ಮಾಡಿದ ನಂತರ ಇಮಿಡಿಯೇಟ್ ಆಗಿ ಪೊಲೀಸರು ಈ ಕಾಗ್ನಿಸಿಬಲ್ ಅಫೆನ್ಸ್ಗಳಂತ ಇವುಗಳನ್ನು ಕನ್ಸಿಡರ್ ಮಾಡಿ ಸ್ವತಂತ್ರವಾಗಿ ಒಂದು ಇಮಿಡಿಯೇಟ್ ಆಗಿ ಒಂದು ಆ್ಯಕ್ಷನನ್ನು ತೆಗೆದುಕೊಂಡು ಇನ್ವೆಸ್ಟಿಗೇಷನನ್ನು ಪ್ರಾರಂಭ ಮಾಡಬಹುದಾಗಿದೆ. ಸೊ ಕಾಗ್ನಿಸಿಬಲ್ ಅಫೆನ್ಸ್ಗಳು ಅಲ್ಲ ಅಂತ ಅಂದರೆ ಅವನ್ನು ನ್ಯಾಯಾಲಯದ ಆದೇಶ ಬರುವವರೆಗೂ ಕೂಡ ಈ ಒಂದು ಪೊಲೀಸರು ವೇಟ್ ಮಾಡುವಂತಹ ಒಂದು ಅವಶ್ಯಕತೆ ಇರುತ್ತದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ ಇನ್ಫಾರ್ಮೇಷನ್ ಆಫ್ ಚಾರ್ಜ್ ಶೀಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಕಾಗ್ನಿಸಿಬಲ್ ಅಫೆನ್ಸ್ಗಳು ಅಂದರೆ ಏನು ಅಂತ ತಿಳ್ಕೊಂಡ್ವಿ, FIRಗಳು ಅಂದರೆ ಏನು ಅಂತ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋದಾದರೆ, ಟ್ರಾನ್ಸ್ ಫ್ಯಾಟ್ ಕುರಿತಾದಂತಹ ಹೇಳಿಕೆಗಳಲ್ಲಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಗುರುತಿಸಬೇಕಾಗಿದೆ. ಮೊದಲನೇ ಸ್ಟೇಟ್ಮೆಂಟ್ನಲ್ಲಿ ಟ್ರಾನ್ಸ್ ಫ್ಯಾಟ್ ಸಸ್ಯಜನ್ಯ ಎಣ್ಣೆಯಿಂದ ಉತ್ಪತ್ತಿಯಾಗುವುದರಿಂದ ಇದು ಆರೋಗ್ಯಕರವಾಗಿರುತ್ತದೆ ಅಂತ ಇದ್ದು, ಎರಡನೇ ಸ್ಟೇಟ್ಮೆಂಟ್ ಭಾಗಶಃ ಹೈಡ್ರೋಜನೀಕರಿಸಿದಂತಹ ತೈಲ ಆಹಾರದ ಶೆಲ್ಫ್ ಜೀವನವನ್ನು ಕಡಿಮೆ ಮಾಡುತ್ತದೆ ಅಂತ ಇದೆ. ಮೂರನೇ ಸ್ಟೇಟ್ಮೆಂಟ್ FSSAI 2022ರಲ್ಲಿ ಈ ಒಂದು ಸಂಸ್ಥೆಯಿಂದ ಎಲ್ಲ ಟ್ರಾನ್ಸ್ ಫ್ಯಾಟ್ ಆಹಾರ ಉತ್ಪನ್ನಗಳನ್ನು ನಿಷೇಧಿಸಲಾಗಿದೆ ಅಂತ ಇದೆ. ಇನ್ನು ನಾಲ್ಕನೇ ಸ್ಟೇಟ್ಮೆಂಟ್ ಮೇಲಿನ ಯಾವುದೂ ಅಲ್ಲ ಅಂತ ಇದ್ದು, ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಅಂತಂದರೆ ಆಪ್ಷನ್ 4. ಅಂದರೆ ಈ ಮೇಲೆ ತಿಳಿಸಲಾದಂತಹ ಎಲ್ಲ ಸ್ಟೇಟ್ಮೆಂಟ್ಗಳು ತಪ್ಪಾಗಿವೆ. ಮೊದಲನೇದು, ಈ ಟ್ರಾನ್ಸ್ ಫ್ಯಾಟ್ ಸಸ್ಯಜನ್ಯ ಎಣ್ಣೆಯಿಂದ ಉತ್ಪತ್ತಿಯಾಗಿದ್ದರೂ ಸಹ ಇದು ಆರೋಗ್ಯಕರವಾಗಿರುವುದಿಲ್ಲ. ಸೊ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್, ಈ ಪಾರ್ಷಿಯಲಿ ಹೈಡ್ರೋಜನೇಟೆಡ್ ಆಯಿಲ್ ಅಥವಾ ಭಾಗಶಃ ಹೈಡ್ರೋಜನೀಕರಿಸಿದಂತಹ ತೈಲ ಆಹಾರದ ಶೆಲ್ಫ್ ಲೈಫನ್ನು ಕಡಿಮೆ ಮಾಡುತ್ತದೆ ಅನ್ನೋದು ಕೂಡ ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದ್ದು, ಈ PHOದಿಂದ ಶೆಲ್ಫ್ ಲೈಫ್ ಅಥವಾ ಈ ಒಂದು ಶೆಲ್ಫ್ ಜೀವನ ಹೆಚ್ಚಾಗುತ್ತೆ. ಯಾವುದೇ ಒಂದು ಆಹಾರ ಪದಾರ್ಥವನ್ನು ಹೆಚ್ಚಿನ ಸಮಯದವರೆಗೆ ನಾವು ಸ್ಟೋರ್ ಮಾಡಿ ಇಡಬಹುದಾಗಿರುತ್ತೆ. ಇನ್ನು ಈ FSSAI ಸಂಸ್ಥೆಯಿಂದ 2022ರಲ್ಲಿ ಯಾವುದೇ ರೀತಿಯಾಗಿ ಟ್ರಾನ್ಸ್ ಫ್ಯಾಟ್ಗಳನ್ನು ಕಂಪ್ಲೀಟ್ ಆಗಿ ನಿಷೇಧ ಮಾಡಿಸುವಂತಹ ಆದೇಶವನ್ನು ನೀಡಲಾಗಿಲ್ಲ. ಸೊ ಹೀಗಾಗಿ ಮೂರನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ಸೊ ಹೀಗಾಗಿ ಮೇಲಿನ ಯಾವುದೂ ಅಲ್ಲ ಅನ್ನುವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮೊದಲಿಗೆ ಈ ಟ್ರಾನ್ಸ್ ಫ್ಯಾಟ್ ನ್ಯೂಸ್ನಲ್ಲಿ ಯಾಕೆ ಇದೆ ಅಂತ ನಾವು ತಿಳ್ಕೊಳ್ಳೋದಾದರೆ, ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ WHO ಇತ್ತೀಚೆಗೆ ಒಂದು ರಿಪೋರ್ಟನ್ನು ಪ್ರಿಪೇರ್ ಮಾಡಲಾಗಿದ್ದು, ಜಾಗತಿಕವಾಗಿ 5 ಶತಕೋಟಿ ಜನರು ಅಥವಾ 5 ಬಿಲಿಯನ್ನಷ್ಟು ಜನರು ಈ ಹಾನಿಕಾರಕ ಟ್ರಾನ್ಸ್ ಫ್ಯಾಟ್ಗೆ ಒಳಗಾಗಿದ್ದು, ಎಕ್ಸ್ಪೋಸ್ ಆಗಿದ್ದು, ಅವರ ಹೃದ್ರೋಗ ಮತ್ತು ಸಾವಿನ ಅಪಾಯವನ್ನು ಅವರು ಎದುರಿಸುತ್ತಿದ್ದಾರೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ವರದಿ ಮಾಡಲಾಗಿದೆ. ಸೊ ಹೀಗಾಗಿ ಟ್ರಾನ್ಸ್ ಫ್ಯಾಟ್ ಆಹಾರವನ್ನು ಸೇವಿಸುವುದರಿಂದ ಯಾವ ರೀತಿಯಾಗಿ ನಮ್ಮ ದೇಹದ ಮೇಲೆ ಭೀಕರ ಪರಿಣಾಮ ಬೀರುತ್ತದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ಟ್ರಾನ್ಸ್ ಫ್ಯಾಟ್ ಅಂದರೆ ಏನು ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ಟ್ರಾನ್ಸ್ ಫ್ಯಾಟ್ ಅಥವಾ ಟ್ರಾನ್ಸ್ ಕೊಬ್ಬು ಅಂತ ಸಾಮಾನ್ಯವಾಗಿ ಕರೆಯುವಂತಹ ಈ ಟ್ರಾನ್ಸ್ ಕೊಬ್ಬಿನ ಆಮ್ಲಗಳನ್ನು ನೈಸರ್ಗಿಕವಾಗಿ ಮತ್ತು ಕೈಗಾರಿಕಾ ಒಂದು ವಲಯಗಳಲ್ಲಿ ಉತ್ಪಾದನೆ ಮಾಡಲಾಗುತ್ತದೆ. ಸೊ ಇದು ಸಾಮಾನ್ಯವಾಗಿ ಅಪರ್ಯಾಪ್ತವಾದಂತಹ ಕೊಬ್ಬಿನ ಆಮ್ಲವನ್ನು ಹೊಂದಿರುತ್ತದೆ. ನೆನ್ಪಿಟ್ಕೊಳ್ಳಿ, ಅಪರ್ಯಾಪ್ತವಾದಂತಹ ಕೊಬ್ಬಿನ ಆಮ್ಲವನ್ನು ಟ್ರಾನ್ಸ್ ಫ್ಯಾಟ್ ಹೊಂದಿರುತ್ತೆ. ಸೊ ಹೀಗಾಗಿ ಇದರಿಂದ ಆರೋಗ್ಯಕ್ಕೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡುವಂತಹ ಸಾಮರ್ಥ್ಯ ಈ ಟ್ರಾನ್ಸ್ ಕೊಬ್ಬಿಗೆ ಇರುತ್ತದೆ. ಸೊ ಈ ಇಮೇಜ್ನಲ್ಲಿ ತೋರಿಸುವಂತಹ ಈ ರೀತಿಯಾದಂತಹ ಪದಾರ್ಥಗಳನ್ನು ಕಂಟಿನ್ಯೂಸ್ ಆಗಿ ಸೇವಿಸುವುದರಿಂದ ಆರೋಗ್ಯದಲ್ಲಿ ಬದಲಾವಣೆಗಳನ್ನು ತಂದು ಟ್ರಾನ್ಸ್ ಫ್ಯಾಟ್ನಿಂದ ಒಂದು ಹೃದ್ರೋಗದಂತಹ ಸಮಸ್ಯೆಗಳನ್ನು ಎದುರಿಸುವಂತಹ ಸ್ಥಿತಿ ಏರ್ಪಾಡಾಗುತ್ತದೆ. ಸೊ ಇದರಲ್ಲಿ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ನೈಸರ್ಗಿಕವಾಗಿ ಮತ್ತು ಕೈಗಾರಿಕಾ ಮೂಲದಿಂದ ಅಂತ ತಿಳ್ಕೊಂಡ್ವಿ. ನೈಸರ್ಗಿಕವಾಗಿ ಈ ಟ್ರಾನ್ಸ್ ಫ್ಯಾಟ್ಗಳನ್ನು ಮೆಲುಕು ಹಾಕುವಂತಹ ಪ್ರಾಣಿಗಳ ಮೂಲದಿಂದ, ಅಂದರೆ ಸಾಮಾನ್ಯವಾಗಿ ಹಸುಗಳು ಮೆಲುಕು ಹಾಕುವಂತಹ ಪ್ರಾಣಿಗಳು ಮತ್ತು ಈ ಕುರಿಗಳು ಕೂಡ ಮೆಲುಕು ಹಾಕುವಂತಹ ಪ್ರಾಣಿಗಳಾಗಿರುತ್ತವೆ. ಮೆಲುಕು ಹಾಕಿ ತಮ್ಮ ಆಹಾರವನ್ನು ಜಗಿಸುವಂತಹ ಪ್ರಾಣಿಗಳನ್ನು ರುಮಿನೆಂಟ್ಸ್ ಅಥವಾ ಮೆಲುಕು ಹಾಕುವ ಪ್ರಾಣಿಗಳು ಅಂತ ಗುರುತಿಸಲಾಗುತ್ತೆ. ಸಾಮಾನ್ಯವಾಗಿ ಹಸುಗಳು ಮತ್ತು ಕುರಿಗಳ ಈ ಪ್ರಾಣಿಗಳ ಮೂಲದಿಂದ ನೈಸರ್ಗಿಕವಾಗಿ ಈ ಟ್ರಾನ್ಸ್ ಫ್ಯಾಟನ್ನು ಉತ್ಪಾದನೆ ಮಾಡಲಾಗುತ್ತೆ. ಮತ್ತು ಕೈಗಾರಿಕಾ ವಲಯದಲ್ಲಿ ಈ ಕೈಗಾರಿಕಾ ಪ್ರಕ್ರಿಯೆಯ ಮೂಲಕ ಈ ಸಸ್ಯಜನ್ಯ ಎಣ್ಣೆಗೆ ಹೈಡ್ರೋಜನನ್ನು ಸೇರಿಸುವಂತಹ ಮೂಲಕ ಈ ಒಂದು ತೈಲವನ್ನು, ದ್ರವವಾದಂತಹ ತೈಲವನ್ನು ಘನವಾಗಿ ಪರಿವರ್ತಿಸುವುದರ ಮೂಲಕ ಈ ಒಂದು ಟ್ರಾನ್ಸ್ ಫ್ಯಾಟನ್ನು ಭಾಗಶಃ ಹೈಡ್ರೋಜನೀಕರಿಸಿದಂತಹ ತೈಲ ಅಥವಾ PHO ಪಾರ್ಷಿಯಲಿ ಹೈಡ್ರೋಜನೇಟೆಡ್ ಆಯಿಲ್ ಅಂತ ಕರೆಯಲಾಗುತ್ತದೆ. ಈ ರೀತಿಯಾಗಿ ಇದನ್ನು ಉತ್ಪಾದನೆ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಈ ಪಾರ್ಷಿಯಲಿ ಹೈಡ್ರೋಜನೇಟೆಡ್ ಆಯಿಲ್ ಅಥವಾ ಭಾಗಶಃ ಹೈಡ್ರೋಜನೀಕರಿಸಿದಂತಹ ತೈಲವು ಕೋಣೆಯ ಉಷ್ಣಾಂಶದಲ್ಲಿ ಘನ ರೂಪದಲ್ಲಿ ಇರುತ್ತದೆ.
ಸೊ ಈ ಒಂದು ಸಸ್ಯಜನ್ಯ ಎಣ್ಣೆಗೆ ಹೈಡ್ರೋಜನನ್ನು ಸೇರಿಸುವುದರಿಂದ ಘನವಾಗಿ ಆ ಒಂದು ಪದಾರ್ಥ ಕನ್ವರ್ಟ್ ಆಗುತ್ತದೆ. ಇದರಿಂದ ಅನುಕೂಲ ಏನು ಅಂತಂದರೆ, ಯಾವುದೇ ರೀತಿಯಾದಂಥ ಉತ್ಪನ್ನವನ್ನು, ಆಹಾರ ಪದಾರ್ಥವನ್ನು ಈ PHO ಎಣ್ಣೆಯಿಂದ ತಯಾರು ಮಾಡಿದರೆ ಅದರ ಒಂದು ಶೆಲ್ಫ್ ಜೀವನ ಅಥವಾ ಹೆಚ್ಚಿನ ಅವಧಿಯವರೆಗೆ ಅದನ್ನು ಶೇಖರಿಸಿರುವಂತಹ ಒಂದು ಅನುಕೂಲವನ್ನು ಆ ಪದಾರ್ಥ ಪಡೆದುಕೊಳ್ಳುತ್ತೆ. ಸೊ ಹೀಗಾಗಿ ಟ್ರಾನ್ಸ್ ಫ್ಯಾಟ್ಗಳನ್ನು ಬಳಸಿಕೊಂಡು ಈ ಒಂದು ಬೇಕಿಂಗ್ ಉದ್ಯಮದಲ್ಲಿ ಆಗಿರ್ಬೋದು ಅಥವಾ ಈ ಡೀಪ್ ಫ್ರೈ ಮಾಡಲಾದಂತಹ ಕೆಲವೊಂದಿಷ್ಟು ಪದಾರ್ಥಗಳಲ್ಲಿ ಟ್ರಾನ್ಸ್ ಫ್ಯಾಟ್ಗಳನ್ನು ಬಳಸಲಾಗುತ್ತದೆ. ಸೊ ಇವು ಆರೋಗ್ಯದ ಮೇಲೆ ಸಾಕಷ್ಟು ಅಡ್ಡ ಪರಿಣಾಮಗಳನ್ನು ಬೀರುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಸೊ ಸಾಮಾನ್ಯವಾಗಿ ಈ ಟ್ರಾನ್ಸ್ ಫ್ಯಾಟನ್ನು, ಇಷ್ಟು ಮಾರಕ ಪರಿಣಾಮವನ್ನು ಹೊಂದಿದಂತಹ ಈ ಟ್ರಾನ್ಸ್ ಫ್ಯಾಟ್ಗಳನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಜಗತ್ತಿನಾದ್ಯಂತ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೆಲವೊಂದಿಷ್ಟು ಉಪಕ್ರಮಗಳನ್ನು ಜಾರಿಗೊಳಿಸಲಾಗಿದ್ದು, ಭಾರತೀಯ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಪ್ರಾಧಿಕಾರ, ಫುಡ್ ಸ್ಟ್ಯಾಂಡರ್ಡ್ ಆ್ಯಂಡ್ ಸೇಫ್ಟಿ ಅಥಾರಿಟಿ ಆಫ್ ಇಂಡಿಯಾ FSSAI ಈ ಒಂದು ಸಂಸ್ಥೆಯ ಅಡಿಯಲ್ಲಿ TFA ಮುಕ್ತ ಉತ್ಪನ್ನಗಳನ್ನು ಪ್ರಚಾರ ಮಾಡುವಂತಹ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತ ಲೇಬಲ್ಗಳನ್ನು ಈ ಬೇಕಿಂಗ್ ಕಂಪನಿಗಳು ಆ್ಯಡ್ ಮಾಡಬೇಕು ಅಂತ ಈ ಟ್ರಾನ್ಸ್ ಫ್ಯಾಟ್ ಫ್ರೀ ಅನ್ನುವ ಲೋಗೋವನ್ನು ಪಬ್ಲಿಷ್ ಮಾಡಲಾಗಿದೆ. ಸೊ ಯಾವುದೇ ರೀತಿಯಾದಂಥ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಪರ್ಚೇಸ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಈ ಟ್ರಾನ್ಸ್ ಫ್ಯಾಟ್ ಫ್ರೀ ಆದಂತಹ ಲೋಗೋವನ್ನು ಅಥವಾ ಅದರ ಇಂಗ್ರೀಡಿಯೆಂಟ್ನಲ್ಲಿ ಟ್ರಾನ್ಸ್ ಫ್ಯಾಟ್ ಫ್ರೀ ಅಥವಾ ಈ ಝೀರೋ ಟ್ರಾನ್ಸ್ ಫ್ಯಾಟ್ ಅಂತ ಮೆನ್ಷನ್ ಮಾಡಲಾದಂತಹ ಪದಾರ್ಥಗಳನ್ನು ಪ್ರೆಫರ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೇನೆ ನಿಮಗೆ. ಇನ್ನು ಜಾಗತಿಕ ಮಟ್ಟದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ 2023 ವೇಳೆಗೆ ಕೈಗಾರಿಕಾ ಉತ್ಪಾದನೆಯಾದಂತಹ ಈ PHO ಅಥವಾ ಖಾದ್ಯ ತೈಲದಲ್ಲಿನ ಟ್ರಾನ್ಸ್ ಕೊಬ್ಬಿನ ಮಟ್ಟದ ನಿರ್ಮೂಲನೆಯನ್ನು ಮಾಡುವಂತಹ ಉದ್ದೇಶದಿಂದ 2018ರಲ್ಲಿ ರಿಪ್ಲೇಸ್ ಅನ್ನುವ ಕ್ಯಾಂಪೇನನ್ನು ಪ್ರಾರಂಭ ಮಾಡಲಾಗಿತ್ತು. ನೆನಪಿಟ್ಕೊಳ್ಳಿ, ರಿಪ್ಲೇಸ್ ಅನ್ನುವ ಅಭಿಯಾನವನ್ನು 2018ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಪ್ರಾರಂಭ ಮಾಡಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಜಾಗತಿಕ ಮಟ್ಟದಲ್ಲಿ ಈ ಖಾದ್ಯ ತೈಲಗಳನ್ನು ಉತ್ಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಈ ಕಂಪ್ಲೀಟ್ ಆಗಿ ಈ ಟ್ರಾನ್ಸ್ ಫ್ಯಾಟನ್ನು ನಿರ್ಮೂಲನೆ ಮಾಡುವಂತಹ ಉದ್ದೇಶದಿಂದ 2023 ವೇಳೆಗೆ ಈ ಟ್ರಾನ್ಸ್ ಕೊಬ್ಬನ್ನು ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡುವಂತಹ ಉದ್ದೇಶದಿಂದ ಕೈಗಾರಿಕಾ ಉತ್ಪಾದನೆಯ ಈ ಒಂದು ಟ್ರಾನ್ಸ್ ಫ್ಯಾಟನ್ನು ನಿರ್ಮೂಲನೆ ಮಾಡುವಂತಹ ಉದ್ದೇಶದಿಂದ ಈ ಕ್ಯಾಂಪೇನನ್ನು ಪ್ರಾರಂಭ ಮಾಡಲಾಗಿತ್ತು. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ನೀವು ಆರೋಗ್ಯಕ್ಕೆ ಸಂಬಂಧಿಸಿದಂತಹ, ಸಮಾಜದ ಆರೋಗ್ಯದ ಸುಧಾರಣೆಗೆ ಸಂಬಂಧಿಸಿದಂತಹ ಎಸ್ಸೆಗಳಲ್ಲಿ ಮೆನ್ಷನ್ ಮಾಡಬಹುದು. ಈ ಟ್ರಾನ್ಸ್ ಫ್ಯಾಟನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ ಯಾವ ರೀತಿಯಾಗಿ ಟ್ರಾನ್ಸ್ ಫ್ಯಾಟನ್ನು ಉತ್ಪಾದನೆ ಮಾಡಲಾಗುತ್ತೆ ಅಂತ ಕೂಡ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ಹೈಡ್ರೋಜನೀಕರಿಸಿದಂತಹ ಆಯಿಲ್ ಅಥವಾ ತೈಲವನ್ನು ಯಾವ ರೀತಿಯಾಗಿ ಈ ಬೇಕರಿ ಉತ್ಪನ್ನಗಳಲ್ಲಿ ಸೇರಿಸುವುದರಿಂದ ಶೆಲ್ಫ್ ಜೀವನ ಯಾವ ರೀತಿಯಾಗಿ ಹೆಚ್ಚಾಗುತ್ತೆ, ಹೆಚ್ಚಿನ ಅವಧಿಯವರೆಗೆ ಅದನ್ನು ಶೇಖರಿಸಿಡಬಹುದಾದಂಥ ಅನುಕೂಲವನ್ನು ಮಾಡಿಕೊಡುತ್ತೆ, ಇದರಿಂದ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ನ್ಯೂಸ್ನಲ್ಲಿರೋದ್ರಿಂದ ಇದಕ್ಕೆ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. FSSAI ಇದರ ಫುಲ್ ಫಾರ್ಮನ್ನು ನೆನ್ಪಿಟ್ಕೊಳ್ಳಿ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, ಭಾರತೀಯ ಆಹಾರ ಗುಣಮಟ್ಟ ಮತ್ತು ಸುರಕ್ಷತೆ ಪ್ರಾಧಿಕಾರ ಅಂತ ಇದನ್ನು ಕನ್ನಡದಲ್ಲಿ ನೀವು ಅರ್ಥ ಮಾಡ್ಕೋಬೋದಾಗಿದೆ. ಇದು ಒಂದು ಶಾಸನಬದ್ಧವಾದಂತಹ ಸಂಸ್ಥೆಯಾಗಿದ್ದು 2006ರ FSSAI ಅಥವಾ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆ್ಯಕ್ಟ್ ಈ ಒಂದು ಕಾಯ್ದೆಯ ಅಡಿಯಲ್ಲಿ 2006ರಲ್ಲಿ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಜಾರಿಗೊಂಡಂತಹ ಸಂಸ್ಥೆ FSSAI ಆಗಿದೆ. ಸೊ ಇದನ್ನು ಪ್ರಾರಂಭ ಮಾಡಿದಂತಹ ವರ್ಷ ಸೆಪ್ಟೆಂಬರ್ 5, 2008. 2008ರಲ್ಲಿ ಈ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾವನ್ನು ಪ್ರಾರಂಭ ಮಾಡಲಾಯಿತು. ದೇಶದಾದ್ಯಂತ ಉತ್ಪಾದನೆಯಾಗುವಂತಹ ಅಥವಾ ದೇಶದಲ್ಲಿ ಕನ್ಸ್ಯೂಮ್ ಮಾಡಲಾಗುವಂತಹ ಆಹಾರ ಪದಾರ್ಥಗಳ ಒಂದು ಗುಣಮಟ್ಟವನ್ನು ಮತ್ತು ಅವುಗಳ ಒಂದು ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ರೆಗ್ಯುಲೇಟ್ ಮಾಡುವಂತಹ ಸಂಸ್ಥೆ ಈ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಆಗಿದೆ. ಇದರ ಮುಖ್ಯ ಕಚೇರಿ ಇರುವುದು ನವದೆಹಲಿಯಲ್ಲಿ. ಇದು ಸದ್ಯಕ್ಕೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅಥವಾ ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಸಂಸ್ಥೆಯಾಗಿದೆ. ಇದು ಶಾಸನಬದ್ಧವಾದಂತಹ ಸಂಸ್ಥೆಯಾಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ದಟ್ ವಾಸ್ ಅಬೌಟ್ FSSAI ಮತ್ತು ಟ್ರಾನ್ಸ್ಫ್ಯಾಟ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನು ನೋಡೋದಾದರೆ, ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂತಹ ಈ H1B ಮತ್ತು L1 ಅನ್ನುವ ವೀಸಾ ಯಾವ ದೇಶಕ್ಕೆ ಸಂಬಂಧಪಟ್ಟಂತೆ ನಾವು ನ್ಯೂಸ್ನಲ್ಲಿ ನೋಡ್ತಾ ಇರುತ್ತೇವೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಜರ್ಮನಿ, ಆಪ್ಷನ್ 2 ಕೆನಡಾ, ಆಪ್ಷನ್ 3 USA, ಆಪ್ಷನ್ 4 ಯುಕ್ರೇನ್ ಅಂತ ಇದೆ ಸರಿಯಾದ ಉತ್ತರ.
ಆಪ್ಷನ್ 3 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಥವಾ USA ಸಂಬಂಧಪಟ್ಟಂತೆ ನಾವು H1B ಮತ್ತು L1 ಅನ್ನುವ ವೀಸಾಗಳನ್ನು ನ್ಯೂಸ್ನಲ್ಲಿ ನೋಡ್ತಾ ಇರುತ್ತೇವೆ. ಸೊ ಈ ನ್ಯೂಸ್ನಲ್ಲಿ ಈ H1B ಮತ್ತು L1 ವೀಸಾಗಳು ಯಾಕೆ ಬಂದಿದ್ವು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ರೀಸೆಂಟಾಗಿ ಯುನೈಟೆಡ್ ಸ್ಟೇಟ್ಸ್ನ ಕಂಪನಿಗಳಿಂದ ಸಾವಿರಾರು ಜನ ಉದ್ಯೋಗಿಗಳನ್ನು, ಭಾರತೀಯ ಮೂಲದ ಉದ್ಯೋಗಿಗಳನ್ನು, IT ವೃತ್ತಿಪರರನ್ನು ವಜಾಗೊಳಿಸಲಾಗಿದೆ ಅಥವಾ ಫೈರ್ ಮಾಡಲಾಗಿದೆ ಅಂತ ನಾವು ನ್ಯೂಸ್ನಲ್ಲಿ ಓದಿದ್ವಿ. ಸೊ ಇದೇ ಒಂದು ಕಾರಣಕ್ಕಾಗಿ ಈ ಕೆಲಸದ ವೀಸಾಗಳ ಮೇಲೆ ಇದ್ದಂತಹ ಈ ಉದ್ಯೋಗಿಗಳು ನಿಗದಿತ ಅವಧಿಯೊಳಗೆ ಹೊಸ ಉದ್ಯೋಗವನ್ನು ಹುಡುಕುವಂತಹ ಒಂದು ಪರದಾಟವನ್ನು ನಡೆಸ್ತಾ ಇದ್ದಾರೆ USA ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ H1B ಮತ್ತು L1 ವೀಸಾಗಳು ಅಂದರೆ ಏನು, ಯಾವ ರೀತಿಯಾಗಿ ಈ ವೀಸಾಗಳು ಭಾರತದಿಂದ ವಲಸೆ ಹೋಗುವಂತಹ ಉದ್ಯೋಗಿಗಳಿಗೆ ಕೆಲಸ ಮಾಡಲು ಅನುಕೂಲವನ್ನು ಮಾಡಿಕೊಡುತ್ತವೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ H1B ವೀಸಾ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ವಲಸಿಗರಲ್ಲದಂತಹ ವೀಸಾ ಅಥವಾ ಇಮೈಗ್ರೆಂಟ್ ಅಲ್ಲದಂತಹ ಒಂದು ವೀಸಾವನ್ನಾಗಿ H1B ವೀಸಾ ಅಂತ ಕರೆಸಿಕೊಳ್ಳಲಾಗುತ್ತದೆ. ಮುಖ್ಯವಾಗಿ US ಕಂಪನಿಗಳಿಂದ ಉದ್ಯೋಗದಲ್ಲಿರುವಂತಹ ವಿದೇಶಿ ಉದ್ಯೋಗಿಗಳಿಗೆ, ಅಂದರೆ ಭಾರತದಿಂದ ಸಾಮಾನ್ಯವಾಗಿ ಹೋದಂತಹ ಉದ್ಯೋಗಿಗಳಿಗೆ ಈ H1B ವೀಸಾವನ್ನು ಕೆಲಸ ಮಾಡಲು ಅನುಕೂಲ ಮಾಡಿಕೊಡುವಂತೆ ವೀಸಾವನ್ನು ಮಾಡಿಕೊಡಲಾಗುತ್ತದೆ. ಮುಖ್ಯವಾಗಿ ಈ ವಿಜ್ಞಾನ, ವೈದ್ಯಕೀಯ, ಎಂಜಿನಿಯರಿಂಗ್ ಮತ್ತು ಗಣಿತದಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿಗಳಿಗೆ ಅನುಕೂಲ ಮಾಡಿಕೊಡುವಂತಹ ಮತ್ತು ಉದ್ಯೋಗವನ್ನು ಒದಗಿಸಿಕೊಡಲು ಅವಕಾಶವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ H1B ವೀಸಾಗಳನ್ನು USA ನೀಡಲಾಗುತ್ತದೆ. ಸಾಮಾನ್ಯವಾಗಿ H1B ವೀಸಾವನ್ನು ಪಡೆಯಲು ಅರ್ಜಿ ಮಾಡುವಂತಹ ನಿಟ್ಟಿನಲ್ಲಿ ಅರ್ಜಿದಾರರಿಂದ US ಬ್ಯಾಚುಲರ್ ಡಿಗ್ರಿಯನ್ನು ಪಡೆದುಕೊಳ್ಳುವಂತಹ ಅಥವಾ ತತ್ಸಮಾನವಾದಂತಹ ಡಿಗ್ರಿಯನ್ನು ಹೊಂದಿರಬೇಕಾದಂತಹ ಅವಶ್ಯಕತೆ ಇರುತ್ತದೆ. ಅಷ್ಟೇ ಅಲ್ಲದೆ ಈ ವ್ಯಕ್ತಿಯ ಪರವಾಗಿ ಅರ್ಜಿ ಮಾಡುವಂತಹ ಈ ಎಂಪ್ಲಾಯರ್ಗಳು ಅಂತಂದರೆ ಆ ಒಂದು ಕಂಪ್ನಿಗಳೇನಿರ್ತಾರೆ ಉದ್ಯೋಗದಾತರು, ಅವರು ಕೂಡ ಈ H1B ವೀಸಾಕ್ಕೆ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಸಾಮಾನ್ಯವಾಗಿ ಈ ಒಂದು ಉದ್ಯೋಗದಾತರು ಅಥವಾ ಕಂಪ್ನಿಗಳಿಂದ ಈಗ ಈ ಭಾರತೀಯ ಮೂಲದ ಉದ್ಯೋಗಿಗಳನ್ನು ಫೈರ್ ಮಾಡಲಾಗಿರುವುದರಿಂದ ಈ H1B ವೀಸಾಗಳು ಅವರಿಗೆ ಒದಗುವುದಿಲ್ಲ. ಸೊ ಹೀಗಾಗಿ ಕೆಲವೊಂದಿಷ್ಟು ನಿರ್ದಿಷ್ಟ ಸಮಯದಲ್ಲಿ ಅವರು ಹೊಸ ಉದ್ಯೋಗವನ್ನು ಪಡೆದುಕೊಳ್ಳಬೇಕಾಗುತ್ತೆ ಅಥವಾ ಅವರನ್ನು ಮತ್ತೆ ಭಾರತಕ್ಕೆ ರವಾನೆ ಮಾಡಲಾಗುತ್ತದೆ. ಸೊ ಹೀಗಾಗಿ ಎಮರ್ಜೆನ್ಸಿಯಾಗಿ ಅವರು ಹೊಸ ಉದ್ಯೋಗವನ್ನು ಪಡೆಯುವಂತಹ ಒಂದು ಅನಿವಾರ್ಯತೆಯನ್ನು ಹೊಂದಿರುತ್ತಾರೆ ಅಂತ ಈಗ ನಾವು ನ್ಯೂಸ್ನಲ್ಲಿ ಓದಿದ್ವಿ. ಸೊ ಸಾಮಾನ್ಯವಾಗಿ ಈ H1B ವೀಸಾಗಳನ್ನು ಹೊಂದಿದಂತಹ ವ್ಯಕ್ತಿ ಆಸ್ತಿಯನ್ನು ಮಾರಾಟ ಮಾಡಬಹುದು ಅಥವಾ ಆ ಒಂದು USA ಖರೀದಿ ಮಾಡಬಹುದಾಗಿದೆ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಗಳನ್ನು ಮಾಡುವುದಕ್ಕೆ ಕೂಡ H1B ವೀಸಾಗಳು ಅನುಕೂಲವನ್ನು ಮಾಡಿಕೊಡುತ್ತವೆ. ಸೊ L1 ವೀಸಾ ಅಂತ ಕೂಡ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ L1 ವೀಸಾ ಅಂದರೆ ಏನು ಅಂತ ಕೂಡ ತಿಳ್ಕೋಣ. ಈ ಕಂಪನಿಯೊಳಗೆ ಇಂಟ್ರಾ ಕಂಪನಿ ಟ್ರಾನ್ಸ್ಫರ್ ಮಾಡುವಂತಹ ನಿಟ್ಟಿನಲ್ಲಿ L1 ವೀಸಾಗಳು ಸಹಾಯಕಾರಿಯಾಗುತ್ತವೆ. ಯಾವುದೇ ರೀತಿಯಾದಂತಹ MNCಗಳು ಅಂದರೆ ಮಲ್ಟಿ ನ್ಯಾಷನಲ್ ಕಂಪನಿಗಳು, ಕನ್ನಡದಲ್ಲಿ ದೊಡ್ಡ ಬಹುರಾಷ್ಟ್ರೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ವಿವಿಧ ದೇಶಗಳಿಗೆ ಕಾರ್ಯಾಚರಣೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಟ್ರಾನ್ಸ್ಫರ್ ಮಾಡುವಂತಹ ಒಂದು ಅವಕಾಶವನ್ನು ತಾತ್ಕಾಲಿಕ ಆಧಾರದ ಮೇಲೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ L1 ವೀಸಾ ಅಂತ ವಿತರಿಸಲಾಗುತ್ತೆ. ಫಾರ್ ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ, ಇನ್ಫೋಸಿಸ್ನಲ್ಲಿ ಕೆಲಸ ಮಾಡುವಂತಹ ಉದ್ಯೋಗಿ IT ಪ್ರೊಫೆಷನಲ್ ಏನಿರ್ತಾರೆ ಅವರು ಈ ಭಾರತದಲ್ಲಿ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಆದರೆ ಯಾವುದೇ ಒಂದು ಪ್ರಾಜೆಕ್ಟ್ನ ಮೇರೆಗೆ ಒಂದು L1 ವೀಸಾಗಳ ಮುಖಾಂತರ ಯುನೈಟೆಡ್ ಸ್ಟೇಟ್ಸ್ಗೆ ಅವರನ್ನು ರವಾನೆ ಮಾಡಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ H1B ವೀಸಾಗಳನ್ನು ಪಡೆಯದೆಯೇ L1 ವೀಸಾಗಳ ಮುಖಾಂತರ ಕೂಡ ಅವರು USA ಇದ್ದು ಕೆಲಸವನ್ನು, ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡುವಂತಹ ಅನುಕೂಲವನ್ನು ಈ ಒಂದು L1 ವೀಸಾಗಳ ಮೂಲಕ USA ಮಾಡಿಕೊಡುತ್ತೆ. ಈ L1 ವೀಸಾವನ್ನು ಪಡೆಯುವುದಕ್ಕೆ ಯಾವುದೇ ರೀತಿಯಾಗಿ ಶಿಕ್ಷಣದ ಅವಶ್ಯಕತೆ ಅಥವಾ ಒಂದು ಕ್ರೈಟೇರಿಯಾ ಇರುವುದಿಲ್ಲ. ಸೊ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. H1B ಮತ್ತು L1 ವೀಸಾಗಳು ಸಾಮಾನ್ಯವಾಗಿ US ಭಾರತದಿಂದ ಅಥವಾ ವಿದೇಶದಿಂದ ಹೋಗುವಂತಹ ವ್ಯಕ್ತಿಗಳಿಗೆ ನೀಡಲಾಗುತ್ತೆ, ಉದ್ಯೋಗಿಗಳಿಗೆ ನೀಡಲಾಗುತ್ತದೆ. ಅವುಗಳ ಡಿಫ್ರೆನ್ಸನ್ನು ಕೂಡ ನೀವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದ್ದು, ಎರವಿಕುಲಂ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ತಮಿಳುನಾಡು, ಆಪ್ಷನ್ 2 ಕೇರಳ, ಆಪ್ಷನ್ 3 ಆಂಧ್ರ ಪ್ರದೇಶ್, ಆಪ್ಷನ್ 4 ಕರ್ನಾಟಕ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಕೇರಳದಲ್ಲಿ ಎರವಿಕುಲಂ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿರುವುದನ್ನು ನಾವು ಕಾಣಬಹುದಾಗಿದೆ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ 2 ಕೇರಳ. ರೀಸೆಂಟಾಗಿ ಈ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ತಿಳ್ಕೊಳ್ಳೋದಾದರೆ,
ಈ ಒಂದು ಉದ್ಯಾನವನದಲ್ಲಿ ಅಂದರೆ ನ್ಯಾಷನಲ್ ಪಾರ್ಕ್ನಲ್ಲಿ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಯಾದಂತಹ ನೀಲಗಿರಿ ತಹಾರ್ ಅನ್ನುವ ಈ ಒಂದು ನೈಸರ್ಗಿಕ ಆವಾಸ ಸ್ಥಾನವಾದಂತಹ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ 2 ಹೊಸ ನೀಲಗಿರಿ ತಹರ್ಗಳ ಜನನವಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಈ ಇಮೇಜ್ನಲ್ಲಿ ನೋಡೋ ಪ್ರಕಾರ ಈ ನೀಲಗಿರಿ ತಹರನ್ನು ನೀವು ಗುರುತಿಸಬಹುದಾಗಿದೆ. ಸೊ ಹೀಗಾಗಿ ಈ ಒಂದು ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಇರೋದೇನು ಅಂತಂದರೆ, ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದರೆ ಇದು ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ ಇರುವುದು ಕೇರಳದಲ್ಲಿ, ಇಡುಕ್ಕಿ ಜಿಲ್ಲೆಯ ಕೇರಳದಲ್ಲಿ ಈ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ. ಸುಮಾರು 97 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದಂತಹ ಈ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ 1978ರಲ್ಲಿ ಇದನ್ನು ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಿಸಲಾಯಿತು. ಸೊ ಹೀಗಾಗಿ ಈ ಒಂದು ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನ ಸಾಕಷ್ಟು ಪ್ರಮುಖವಾದಂತಹ ಜೀವ ವೈವಿಧ್ಯವನ್ನು ಹೊಂದಿದಂತಹ ಒಂದು ಪ್ರದೇಶವಾಗಿದೆ. ಇದು ಎಲ್ಲಿದೆ ಅಂತಂದರೆ ಕೇರಳ ರಾಜ್ಯದಲ್ಲಿ ಕಂಡುಬರುತ್ತದೆ. ಸೊ 12 ವರ್ಷಗಳಿಗೊಮ್ಮೆ ಅರಳುವಂತಹ ನೀಲಿ ಕುರಂಜಿ ಅನ್ನುವ ಹೂವನ್ನು ಕೂಡ ಈ ಒಂದು ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರದ ಶಿಖರವಾದಂತಹ ಆನೆಮುಡಿ, ಸುಮಾರು 2695 ಮೀಟರ್ ಎತ್ತರ ಇರುವಂತಹ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದಂತಹ ಒಂದು ಎತ್ತರ ಶಿಖರ ಯಾವುದು ಅಂತಂದರೆ ಆನೆಮುಡಿ ಆಗಿದೆ. ಇದನ್ನು ಎಲ್ಲಿ ಕಾಣಬಹುದು ಅಂತಂದರೆ ಕೇರಳ ರಾಜ್ಯದ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನದ ಪ್ರದೇಶದಲ್ಲಿ ಈ ದಕ್ಷಿಣ ಭಾರತದ ಎತ್ತರದ ಶಿಖರವನ್ನು ಅಥವಾ ಬೆಟ್ಟವನ್ನು, ಆನೆಮುಡಿ ಅನ್ನುವ ಹೆಸರಿನ ಬೆಟ್ಟವನ್ನು ನಾವು ಕಾಣಬಹುದಾಗಿದೆ. ಇದರ ಎತ್ತರವನ್ನು ಕೂಡ ನೆನಪಿಟ್ಕೊಳ್ಳಿ, 2695 ಮೀಟರ್ ಆಗಿದೆ. ಈ ಒಂದು ಲ್ಯಾಂಡ್ಸ್ಕೇಪನ್ನು ನೋಡೋದಾದರೆ ಪ್ರಮುಖವಾಗಿ ಈ ಉದ್ಯಾನವನದಲ್ಲಿ ನಾವು ಹುಲ್ಲುಗಾವಲು ಪ್ರದೇಶವನ್ನು ನಾವು ಕಾಣಬಹುದಾಗಿದ್ದು, ಶೋಲಾ ಅರಣ್ಯಗಳು ಮತ್ತು ಅಲ್ಲಲ್ಲಿ ಕಂಡುಬರುವಂತಹ ಪ್ರಮುಖವಾದ ಪ್ಯಾಚ್ಗಳನ್ನು, ಶೋಲಾ ಅರಣ್ಯಗಳ ಪ್ಯಾಚ್ಗಳನ್ನು ನಾವು, ಹುಲ್ಲುಗಾವಲಿನ ಪ್ಯಾಚ್ಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಇನ್ನು ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಣಿಗಳು ಯಾವುವು ಅಂತಂದರೆ, ಇಲ್ಲಿ ಪ್ರಮುಖವಾಗಿ 29 ಸಸ್ತನಿ ಪ್ರಭೇದಗಳನ್ನು ನಾವು ಕಾಣಬಹುದಾಗಿದ್ದು, ಅದರಲ್ಲಿ 5 ಪ್ರಭೇದಗಳು ಪಶ್ಚಿಮ ಘಟ್ಟಗಳಿಗೆ ಮೀಸಲಾದಂತಹ ಪ್ರಮುಖ ಪ್ರಭೇದಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ನೀಲಗಿರಿ ತಹರ್ ಆಗಿರ್ಬೋದು, ಗೌರ್, ಸೋಮಾರಿ ಕರಡಿ ಅಥವಾ ಸ್ಲಾತ್ ಬೇರ್ ಅಂತ ಕರಿತೇವೆ ಆ ಪ್ರಾಣಿಗಳು, ನೀಲಗಿರಿ ಲಂಗೂರ್, ಹುಲಿ, ಚಿರತೆ, ದೈತ್ಯ ಅಳಿಲು, ಜೈಂಟ್ ಸ್ಕ್ವಿರಲ್ ಅಂತ ಕರಿತೇವೆ, ಕಾಡು ನಾಯಿ, ಈ ರೀತಿಯಾದಂತಹ ಪ್ರಾಣಿಗಳನ್ನು ನಾವು ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಣಬಹುದಾಗಿದ್ದು, ಅಳಿವಿನಂಚಿನಲ್ಲಿರುವಂತಹ ನೀಲಗಿರಿ ತಹರ್ ವಿಶೇಷವಾಗಿ ಈ ಒಂದು ಪ್ರದೇಶದಲ್ಲಿ ಜಗತ್ತಿನಾದ್ಯಂತ ಇರುವಂತಹ ಸಂಖ್ಯೆಯ ಅರ್ಧದಷ್ಟು ಇದರ ಸಂಖ್ಯೆಯನ್ನು ನಾವು, ಈ ನೀಲಗಿರಿ ಟಹರ್ನ ಸಂಖ್ಯೆಯನ್ನು ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಈ ಅಳಿವಿನಂಚಿನಲ್ಲಿರುವಂತಹ ಈ ಪ್ರಾಣಿಯಾದಂತಹ ನೀಲಗಿರಿ ಟಹರ್ ಬಗ್ಗೆ ಈ ಒಂದು ಇಮೇಜ್ನಲ್ಲಿ ಕಾಣಬಹುದಾದಂತಹ ಈ ಟಗರಿನ ರೂಪದಲ್ಲಿರುವಂತಹ ಈ ಒಂದು ಪ್ರಭೇದವನ್ನು ನೀಲಗಿರಿ ಟಹರ್ ಅಂತ ಕರೆಯಲಾಗುತ್ತೆ. ಇದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಇದರ ವೈಜ್ಞಾನಿಕ ಹೆಸರು ನೀಲಗಿರಿ ಟ್ರಾಗಸ್ ಹೈಲೋಕ್ರಿಯಾಸ್ ಅಂತ. ಇದು ತಮಿಳುನಾಡಿನ ರಾಜ್ಯ ಪ್ರಾಣಿಯಾಗಿದೆ, ನೆನ್ಪಿಟ್ಕೊಳ್ಳಿ. ಇದರ ಸಂಖ್ಯೆಯನ್ನು ಹೆಚ್ಚಾಗಿ ನಾವು ಈ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕೇರಳದಲ್ಲಿ ಕಂಡರೂ ಸಹಿತ ಈ ಒಂದು ಪ್ರಾಣಿಯನ್ನು ರಾಜ್ಯ ಪ್ರಾಣಿಯಾಗಿ ಗುರುತಿಸಿದಂತಹ ರಾಜ್ಯ ಯಾವುದು ಅಂತಂದರೆ ತಮಿಳುನಾಡು ಆಗಿದೆ. ನೀಲಗಿರಿ ಟಹರ್ ಇದು ತಮಿಳುನಾಡಿನ ರಾಜ್ಯ ಪ್ರಾಣಿಯಾಗಿ ಗುರುತಿಸಲಾಗುತ್ತದೆ. ಇದರ ಸಂರಕ್ಷಣೆಯ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಕೆಂಪು ಪಟ್ಟಿಯಲ್ಲಿ ಇದನ್ನು ಅಳಿವಿನಂಚಿನಲ್ಲಿರುವಂತಹ ಅಥವಾ ಎಂಡೇಂಜರ್ಡ್ ಸ್ಪೀಸೀಸ್ ಅಂತ ನೀಲಗಿರಿ ಟಹರನ್ನು ಗುರುತಿಸಲಾಗಿದ್ದು, 1972ರ ಭಾರತದ ವನ್ಯಜೀವಿ ರಕ್ಷಣಾ ಕಾಯ್ದೆ ಅಡಿಯಲ್ಲಿ ಶೆಡ್ಯೂಲ್ 1ರಲ್ಲಿ ಅತಿ ಉನ್ನತ ಮಟ್ಟದ ಸಂರಕ್ಷಣೆಯ ಸ್ಥಿತಿಯನ್ನು ಈ ನೀಲಗಿರಿ ಟಹರ್ ಹೊಂದಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಪೊಲೀಸ್ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಚಾರ್ಜ್ ಶೀಟ್ ಅಂದರೆ ಏನು, FIR ಅಂದರೆ ಏನು, ಮತ್ತು ಯಾವ ರೀತಿಯಾದಂತಹ ಒಂದು ಅಫೆನ್ಸ್ಗಳಿಗೆ ಅಥವಾ ಅಪರಾಧಗಳಿಗೆ FIRಗಳನ್ನು ಕಂಪಲ್ಸರಿಯಾಗಿ ದಾಖಲೆ ಮಾಡಲಾಗುತ್ತದೆ ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಟ್ರಾನ್ಸ್ಫ್ಯಾಟ್ ಅಂದರೆ ಏನು ಅಂತ ವಿಶ್ವಸಂಸ್ಥೆಯಿಂದ ಕೆಲವೊಂದಿಷ್ಟು ವರದಿಯನ್ನು ಪಬ್ಲಿಷ್ ಮಾಡಲಾಗಿದ್ದರ ಬಗ್ಗೆ ತಿಳ್ಕೊಂಡ್ವಿ. ಈ ಟ್ರಾನ್ಸ್ ಕೊಬ್ಬಿನ ಬಗ್ಗೆ ಯಾವ ರೀತಿಯಾಗಿ ಇದರ ಉತ್ಪಾದನೆ ಆಗುತ್ತೆ, ಇದರಲ್ಲಿ ವಿಧಗಳು ಯಾವುವು, ಮತ್ತು ಇದರಿಂದ ಯಾವ ರೀತಿಯಾಗಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಂಡ್ವಿ. ಮತ್ತು ದೇಶ ಮತ್ತು
ಜಾಗತಿಕ ಮಟ್ಟದಲ್ಲಿ ಟ್ರಾನ್ಸ್ ಫ್ಯಾಟನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ಸ್ಟಾರ್ಟ್ ಮಾಡಲಾದಂತಹ ಉಪಕ್ರಮಗಳ ಬಗ್ಗೆ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ H1B ಮತ್ತು L1 ಅನ್ನುವ ವೀಸಾಗಳನ್ನು USA ಪಬ್ಲಿಷ್ ನೀಡಲಾಗ್ತಾ ಇದ್ದು ಇದರ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಮತ್ತು ಇವುಗಳ ನಡುವಿನ ಡಿಫ್ರೆನ್ಸ್ಗಳನ್ನು ಕೂಡ ತಿಳ್ಕೊಂಡ್ವಿ. ನಂತರದ ಈ ಎನ್ವೈರ್ಮೆಂಟ್ಗೆ ಸಂಬಂಧಿಸಿದಂತಹ ನಂತರದ ಆರ್ಟಿಕಲ್ನಲ್ಲಿ ಎರವಿಕುಲಂ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಮತ್ತು ನೀಲಗಿರಿ ಟಹರ್ಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಸರಿಯಾದ ಉತ್ತರಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.